ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಬೆಂಗಳೂರಿಗೆ ಒಂದು ಮಹಾನ್ ಕಂಟಕ ಬಹಳ ಕುತ್ತಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಆ ಕಂಟಕ ಇಡೀ ಬೆಂಗಳೂರನ್ನೇ ಕೊರೋನಾ ಕೂಪವಾಗಿಸಿದ್ರೂ ಆಶ್ಚರ್ಯ ಇಲ್ಲ. ಇನ್ನೂ ಹೀಗೆ ಯಾಮಾರ್ತಾನೆ ಹೋದ್ರೆ ಇಡೀ ಸಿಟಿಗೆ ಘನಘೋರ ಗಂಡಾಂತರ ಪಕ್ಕ ಆಗ್ಬಿಡುತ್ತೆ. ಈ ವಿಚಾರದ ಬಗ್ಗೆ ಸಾಕ್ಷ್ಯ ಸಮೇತ ಟಿವಿ9 ನಲ್ಲಿ ನೀವೊಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ಈಗ ನೋಡ್ತೀರಾ. ಕಂಟೈನ್ಮೆಂಟ್ ಝೋನ್ಸ್ ಬೆಂಗಳೂರಿನಲ್ಲಿ ಸುಮಾರು 17ಕ್ಕಿಂತ ಹೆಚ್ಚಿನ ಕಂಟೈನ್ಮೆಂಟ್ ಝೋನ್ಸ್ ಇದೆ. ಆ ಕಂಟೈನ್ಮೆಂಟ್ ಝೋನ್ಗಳ ನಿರ್ವಹಣೆ ಬಗ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಸರ್ಕಾರ ಬಿಬಿಎಂಪಿ ನಿರ್ಲಕ್ಷ್ಯದ ಬಗ್ಗೆ ಇನ್ಫ್ಯಾಕ್ಟ್ ತಜ್ಞರು ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಜ್ಞರ ಅಸಮಾಧಾನಕ್ಕೆ ಕಾರಣ ಆಗಿರುವಂತಹ ಅಂಶಗಳು ಹಾಗಾದ್ರೆ ಏನ್ ಗೊತ್ತಾ? ಕಂಟೈನ್ಮೆಂಟ್ ಝೋನ್ ನಲ್ಲಿ ಇರುವಂತಹ ಜನರು ರೂಲ್ಸ್ ಗಳನ್ನ ನಿಜಕ್ಕೂ ಕೂಡ ಪಾಲಿಸ್ತಾ ಇದ್ದಾರಾ? ಈ ಕಂಟೈನ್ಮೆಂಟ್ ಝೋನ್ಗಳಿದೆಯಲ್ಲ, ಇವು ಒಂದು ರೀತಿಯಾಗಿ ಸೋಂಕು ಹರಡುವಂತ ಕೇಂದ್ರಗಳಾಗ್ಬಿಡ್ತಾ ಇದೆ. ಕಂಟೈನ್ಮೆಂಟ್ ಝೋನ್ಗಳನ್ನ ಬಹಳ ಹುಷಾರಾಗಿ ನಿಭಾಯಿಸಬೇಕಾಗುತ್ತೆ. ಆದ್ರೆ ಅಂತ ಕಂಟೈನ್ಮೆಂಟ್ ಝೋನ್ಗಳನ್ನ ಸರಿಯಾಗಿ ಇಲ್ಲಿ ನಿಭಾಯಿಸ್ತಾ ಇಲ್ಲ. ಹೀಗಾಗಿನೇ ಈ ಕಂಟೈನ್ಮೆಂಟ್ ಝೋನ್ಗಳಿಂದಾನೇ ಬಹಳ ಸೋಂಕು ವ್ಯಾಪಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಅದರಲ್ಲೂ ಕೂಡ ಈ ಕಂಟೈನ್ಮೆಂಟ್ ಏರಿಯಾದ ಜನ, ಅಟ್ಲೀಸ್ಟ್ ಆಗಿ ಅಲ್ಲಿನ ನಿವಾಸಿಗಳು, ಅವರಾದ್ರೂ ಸ್ವಲ್ಪ ಹುಷಾರಾಗಿರ್ಬೇಕಲ್ಲ. ರಾಜಧಾನಿಯಲ್ಲಿ 19 ಕಂಟೈನ್ಮೆಂಟ್ ಝೋನ್ಗಳಿದೆ. ಇಲ್ಲಿ ಜನ ರೂಲ್ಸ್ ಗಳಿಗೆ ಕ್ಯಾರೆ ಅಂತ ಇಲ್ಲ, ಕೊರೋನಾ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ, ಇಷ್ಟ ಬಂದಂಗೆ ನಡ್ಕೊಳ್ತಾ ಇದ್ದಾರೆ, ಕಂಡಲ್ಲಿ ಓಡಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಹೇಳೋರು ಕೇಳೋರು ಯಾರು ಇಲ್ವೇ ಇಲ್ಲ ಅನ್ನೋ ರೀತಿಯಾಗಿ ಇಲ್ಲಿ ವರ್ತಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕಂಟೈನ್ಮೆಂಟ್ ಝೋನ್ ಏರಿಯಾಗಳಲ್ಲಿ ಪಾದರಾಯನಪುರ, ಶಿವಾಜಿನಗರ, ಹೊಂಗಸಂದ್ರ, ಹಗದೂರು, ಕೆಆರ್ ಮಾರ್ಕೆಟ್, ಮಂಗಮನ್ಪಾಳ್ಯ, ಹಂಪಿ ನಗರ, ವಸಂತನಗರ, ಭೈರಸಂದ್ರ, ಯಶವಂತಪುರ, ದೀಪಾಂಜಲಿ ನಗರ, ಬಿಳೇಕ್ನಹಳ್ಳಿ, ಬೇಗೂರು, ಬಿಟಿಎಂ ಲೇಔಟ್, ಮಲ್ಲೇಶ್ವರಂ, ಎಚ್ಬಿಆರ್ ಲೇಔಟ್, ಹೇರೋಹಳ್ಳಿ, ಈ ತರಣ ಅಂತ ಸುಮಾರು 19 ಕಂಟೈನ್ಮೆಂಟ್ ಝೋನ್ಗಳಿದೆ. ಆದ್ರೆ ಆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಜನ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಮಾಸ್ಕ್ ಕೂಡ ಧರಿಸಿಲ್ಲ, ಜನ ಗುಂಪಾಗಿ ಓಡಾಡ್ತಿದ್ದಾರೆ. ಚಿಕ್ಕಪೇಟೆನೋ ಮತ್ತೊಂದು ಏರಿಯಾದಲ್ಲೋ ಓಡಾಡಿದ್ರೆ ಸಮಸ್ಯೆ ಇಲ್ಲ, ಏನೋ ಅಲ್ಲಿ ಕೇಸಸ್ಗಳಿಲ್ಲ, ಏನೋ ಜನ ಧೈರ್ಯದಲ್ಲಿದ್ದಾರೆ ಅಂತ ಅಂದ್ಕೊಳ್ಬಹುದು. ಆದರೆ ಕಂಟೈನ್ಮೆಂಟ್ ಝೋನ್ಗಳಲ್ಲೂ ಕೂಡ ಹೀಗೆ ಓಡಾಡ್ಕೊಂಡಿದ್ದಾರೆ ಅಂತ ಅಂದರೆ ಇದೇ ದೊಡ್ಡ ಸಮಸ್ಯೆ ಆಗುತ್ತೆ. ತಜ್ಞರು ಕೂಡ ಇದೇ ತೆರಣ ಅಂತ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಯಾವ ಮಟ್ಟಿಗೆ ಸಮಸ್ಯೆ ಬಂದಿದೆ ಅಂತ ಅಂದರೆ, ರ್ಯಾಂಡಮ್ ಟೆಸ್ಟ್ ಮಾಡುವಂಥ ಸಂದರ್ಭದಲ್ಲ ಬೇಕಾಬಿಟ್ಟಿಯಾಗಿ ಪ್ರಕರಣಗಳು ಪತ್ತೆ ಆಗ್ತಾ ಇದೆ. ಅಲ್ಲಿ 100 ಜನನ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡಿದ್ರೆ ಅದರಲ್ಲಿ 5 ಜನಕ್ಕೆ ಸೋಂಕಿರೋದು ಗೊತ್ತಾಗ್ತಾ ಇದೆ. ಅವರೇನು ನಮ್ಮಲ್ಲಿ ಲಕ್ಷಣಗಳಿದೆ ನಮ್ಮನ್ನ ಟೆಸ್ಟ್ ಮಾಡಿ ಅಂತ ಬಂದವರಲ್ಲ, ರ್ಯಾಂಡಮ್ ಆಗಿ ಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಪತ್ತೆ ಆಗಿರುವಂಥದ್ದು. ಹೀಗಾಗಿನೇ ಕಂಟೈನ್ಮೆಂಟ್ ಏರಿಯಾಗಳಲ್ಲಿ ಜನ ಬಹಳ ಹುಷಾರಾಗಿರಬೇಕಾಗುತ್ತೆ. ಈ ತರ ಏರಿಯಾಗಳಿಗಿಂತ ಹೆಚ್ಚಿನ ಮುತುವರ್ಜಿಯನ್ನ ಕಂಟೈನ್ಮೆಂಟ್ ಝೋನ್ಗಳ ಜನ ವಹಿಸಬೇಕಾಗುತ್ತೆ. ಹೀಗಾಗಿ ಅದನ್ನ ಕಂಟೈನ್ಮೆಂಟ್ ಝೋನ್ ಅಂತ ಹೇಳಿ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಮಾಡಲಾಗುತ್ತೆ.
ಆದರೆ ಆ ಭಾಗದ ಜನ ಕೂಡ ಬೇಕಾಬಿಟ್ಟಿಯಾಗಿ ವರ್ತಿಸ್ತಾ ಇದ್ದಾರೆ. ಬಹಳಷ್ಟು ಏರಿಯಾಗಳಲ್ಲಿ, ಅದರಲ್ಲೂ ಕೂಡ ಹೆಚ್ಚಿನ ಜನಸಂದಣಿ ಇರುವಂಥ ಕಂಟೈನ್ಮೆಂಟ್ ಏರಿಯಾಗಳಲ್ಲಿ ಇದೇ ತೆರನಾದಂಥ ನಿರ್ಲಕ್ಷ್ಯತೆಯನ್ನು ನಾವು ವಹಿಸ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಒಟ್ಟು 19 ಕಂಟೈನ್ಮೆಂಟ್ ಝೋನ್ಗಳಿದೆ. ಆ ಕಂಟೈನ್ಮೆಂಟ್ ಝೋನ್ಗಳ ಬಹುತೇಕ ಪೈಕಿ ಈ ತೆರನಾದಂಥ ನಿರ್ಲಕ್ಷ್ಯತೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಸರ್ಕಾರ ಪಾಪ ಮೊದಲಿಗೆ, ಆಮೇಲೆ ಅಲ್ಲಿನ ಹೆಲ್ತ್ ವರ್ಕರ್ಸ್ ಎಲ್ಲ ಬಹಳ ಪ್ರಯತ್ನವನ್ನು ಮಾಡಿದ್ರು. ಕಂಟೈನ್ಮೆಂಟ್ ಏರಿಯಾ ಅಂದರೆ ಏನು, ಅದರ ಗಂಭೀರತೆ ಹೇಗಿರಬೇಕು ಸಾರ್ವಜನಿಕರಿಗೆ, ಅದನ್ನೆಲ್ಲ ತಿಳಿ ಹೇಳುವಂಥ ಪ್ರಯತ್ನವನ್ನು ಬಹಳ ಮಾಡಿದ್ರು. ಆದರೂ ಕೂಡ ಜನ ಅದನ್ನು ಅರ್ಥಕೊಳ್ಳುವಂಥ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಜನ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಭಾಳ ರೂಲ್ಸನ್ನೆಲ್ಲ ನೀಟಾಗಿ ಫಾಲೋ ಮಾಡಿಕೊಂಡು ಯಾವುದೇ ಕೇಸ್ಗಳು ಪತ್ತೆ ಆಗದೆ ಹೋದರೆ ಕಂಟೈನ್ಮೆಂಟ್ ಝೋನಿಂದ ತೆಗೆದುಹಾಕಲಾಗುತ್ತೆ. ಅದೇ ಅವ್ರಿಗೆ ಸಿಗುವಂಥ ದೊಡ್ಡ ರಿಲೀಫ್. ಅದೇ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಮತ್ತೊಂದು ಕಡೆ ಕೊರೋನಾ ಸೋಂಕಿನ ಬಗ್ಗೆ ಸಾರ್ವಜನಿಕರು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರೋದು, ಸೋಂಕಿತನ ಮನೆಯ 100 ಮೀಟರ್ ವ್ಯಾಪ್ತಿಯ ಕಂಟೈನ್ಮೆಂಟ್ ಝೋನ್ನಲ್ಲೂ ಕೂಡ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇರೋದು, ಇದೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ರೂಲ್ಸ್ ಪ್ರಕಾರವಾಗಿ ಜನರ ಓಡಾಟವನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಆದ್ರೆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಓಡಾಡೋರ ಮೇಲೆ ನಿಗಾ ಇಡ್ಲಾಗ್ತಾ ಇಲ್ಲ. ಒಳಗೆ ಬರುವವರ ಹಾಗೆ ಹೊರಗೆ ಹೋಗುವವರ ಮೇಲೆ ನಿಗಾ ಇಡ್ತಾ ಇಲ್ಲ. ಬಹುಶಃ ಇಲ್ಲಿ ಪೊಲೀಸರಿಂದನೂ ಕೂಡ ಈ ತರನಾದಂಥ ನಿರ್ಲಕ್ಷ್ಯ ಇದೆ ಅಂತ ಕಾಣಿಸುತ್ತೆ. ಕಂಟೈನ್ಮೆಂಟ್ ಝೋನ್ಗಳಲ್ಲಿ, ಕಂಟೈನ್ಮೆಂಟ್ ಝೋನ್ ಅಂತಾದರೆ ಆಯಾ ಏರಿಯಾಗಳಿಗೆ ಅಥವಾ ಕಂಟೈನ್ಮೆಂಟ್ ಝೋನ್ಗಳಿಗೆ ಎಂಟ್ರಿ ಕೊಡುವಂಥ ಏರಿಯಾಗಳು ಅಥವಾ ರಸ್ತೆಯಲ್ಲಿರುತ್ತಲ್ಲ ಅಲ್ಲೆಲ್ಲ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಕಾಯ್ತಾ ಕೂತಿರ್ತಾರೆ. ಸೊ ಯಾರು ಹೊರಗೆ ಹೋಗಬೇಡಿ, ಒಳಗೆ ಬರಬೇಡಿ ಅಂತ ಹೇಳ್ಕೊಂಡು. ಬಟ್ ಅಲ್ಲೂ ಕೂಡ ಬಹಳ ನಿರ್ಲಕ್ಷ್ಯತೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಅಲ್ಲೂ ಕೂಡ ಬಹುಶಃ ಪೊಲೀಸರು ಕೂಡ ಭಾಳ ಒಂದು ರೀತಿ ಜನರು ಬೇಕಾಬಿಟ್ಟಿಯಾಗಿ ಓಡಾಡ್ಕೊಂಡಿರಲಿ ಅನ್ನುವಂಥ ರೀತಿಯಾಗಿ ಸ್ಟ್ರಿಕ್ಟನ್ನು ಮಾಡದೆ ಇದ್ದಾರೆ ಅಂತ ಕಾಣಿಸುತ್ತೆ. ಮುತ್ತಪ್ಪ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಕಂಟೈನ್ಮೆಂಟ್ ಝೋನ್ ಅಂತ ಅಂದರೆ ಬಹಳ ಸ್ಟ್ರಿಕ್ಟ್ ಆಗಿರಬೇಕಾಗುತ್ತೆ, ಇತರ ಏರಿಯಾಗಳಿಗಿಂತ ಬಹಳ ನಿಗಾ ವಹಿಸಬೇಕಾಗುತ್ತೆ. ನಾವು ಕೇಳ್ಪಡ್ತಾ ಇದ್ದೀವಿ ಕಂಟೈನ್ಮೆಂಟ್ ಏರಿಯಾಗಳಲ್ಲೂ ಕೂಡ ಜನ ಬೇಕಾಬಿಟ್ಟಿಯಾಗಿ ಅಂಥ ಏರಿಯಾದಿಂದ ಹೊರಗೆ ಬರೋದು, ಆ ಏರಿಯಾಗೆ ಒಳಗೆ ಹೋಗೋದು, ಈ ಥರದ್ದು ಬೇಕಾಬಿಟ್ಟಿಯಾಗಿ ನಡೀತಾ ಇದೆ. ಪೊಲೀಸರು ಕೂಡ ಸರಿಯಾಗಿ ಗಮನ ಕೊಡ್ತಾ ಇಲ್ಲ ಅಂತೇಳಿ ಏನಾಗ್ತಾ ಇದೆ ಹಾಗಾದ್ರೆ ಮುತ್ತಪ್ಪ 19 ಕಂಟೈನ್ಮೆಂಟ್ ಝೋನ್ಗಳ ರಿಯಾಲಿಟಿ ಚೆಕ್ ನೋಡಿದಂಥ ಸಂದರ್ಭದಲ್ಲಿ? ಮಂತೇಶ್, ಈಗಿನ ಮಟ್ಟಿಗೆ ಬೆಂಗಳೂರಲ್ಲಿ ಒಟ್ಟು 19 ಕಂಟೈನ್ಮೆಂಟ್ ಝೋನ್ಗಳನ್ನ ಗುರುತಿಸಲಾಗಿದೆ. ಇವತ್ತು ಮತ್ತೆ 3 ಏರಿಯಾಗಳನ್ನ ಕಂಟೈನ್ಮೆಂಟ್ ಝೋನ್ ಅಂತ ಹೇಳಿ ಗುರುತಿಸುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಈ ಕಂಟೈನ್ಮೆಂಟ್ ಝೋನ್ಗಳನ್ನ ಹೊರತುಪಡಿಸಿ ಬೇರೆ ಭಾಗಗಳಿಗೆ ಸಡಿಲಿಕೆಯನ್ನ ಕೊಡಲಾಗಿದೆ. ಈ ಸಡಿಲಿಕೆ ಕೊಡುವ ಮುನ್ನ ಒಂದು ಬಿಬಿಎಂಪಿ ಮತ್ತೆ ಆರೋಗ್ಯ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆಯವರು ಒಂದು ಯೋಚನೆ ಮಾಡಿದ್ರು. ಕಂಟೈನ್ಮೆಂಟ್ ಝೋನ್ ಅತಿಯಾಗಿ ಸ್ಟ್ರಿಕ್ಟ್ ಆಗಿ ಮಾಡಿ ಆ ಕಂಟೈನ್ಮೆಂಟ್ ಝೋನ್ ಇರುವಂತಹ ಜನರನ್ನ ಹೊರಗಡೆ ಹೋಗೋದಕ್ಕೆ, ಕಂಟೈನ್ಮೆಂಟ್ ಝೋನ್ ಒಳಗಡೆ ಹೋಗೋದಕ್ಕೆ ಬಿಡಬಾರ್ದು ಅಂತ ಹೇಳಿ ಫ್ರೀ ಪ್ಲಾನ್ ಅನ್ನು ಮಾಡಿಬಿಟ್ಟು ನಂತರ ಎಲ್ಲ ಕಡೆ ಸಡಿಲಿಕೆಯನ್ನ ಕೊಟ್ಟರು. ಆದ್ರೆ ಈಗ ಆಗ್ತಿರುವಂತಹ ಒಂದು ಸನ್ನಿವೇಶನ ನೋಡ್ತಾ ಹೋದ್ರೆ ಕಂಟೈನ್ಮೆಂಟ್ ಗಳಲ್ಲಿ ಈ ಲಾಕ್ಡೌನ್ ಸಂದರ್ಭದಲ್ಲಿ ಇದ್ದಂತಹ ಒಂದು ಕಂಟೈನ್ಮೆಂಟ್ ಝೋನ್ ನ ಒಂದು ಪರಿಸ್ಥಿತಿ ಇವತ್ತು ಕಾಣ್ತಾ ಇಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಸಡಿಲಿಕೆ ಇರುವಂತಹ ಕಾರಣಕ್ಕಾಗಿ ಕಂಟೈನ್ಮೆಂಟ್ ಝೋನ್ ಇರುವಂತಹ ಜನ ಬೇರೆ ಪ್ರದೇಶಕ್ಕೆ ಬಂದು ಓಡಾಡ್ತಿರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಜೊತೆಗೆ ಇದೇ ಒಂದು ಕಾರಣಕ್ಕಾಗಿ ಯಾವುದೇ ಸಂಪರ್ಕ ಇಲ್ಲದಂತಹ ವ್ಯಕ್ತಿಗಳಲ್ಲೂ ಕೂಡ ಸೋಂಕು ಕಾಣಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಸಾಕಷ್ಟು ಉದಾಹರಣೆಗಳಿವೆ. ಇವತ್ತು ಬಂದಂತಹ ಒಂದು ಪೊಲೀಸ್ ಪೇದೆ ಒಂದು ಕೇಸನ್ನ ನೋಡ್ತಾ ಹೋದ್ರೆ ಆತನಿಗೆ ಯಾವುದೇ ರೀತಿಯ ಸಂಪರ್ಕ ಇರಲಿಲ್ಲ, ಕೇವಲ ಒಂದು ಜಂಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಈಗ ಸೋಂಕು ಅಂತ ಹೇಳಿ ಒಂದು ದೃಢಪಟ್ಟಿರುವಂತದ್ದು. ಆತನಿಗೆ ಹೇಗೆ ಸೋಂಕು ಬಂತು ಅನ್ನೋದು ಕೂಡ ಗೊತ್ತಾಗ್ತಲ್ಲ. ಹೀಗಾಗಿ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಯಾಕೆ ಕಂಟೈನ್ಮೆಂಟ್ ಝೋನ್ ಮಾಡಿದ್ರೆ ಅಂದ್ರೆ ಅಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗಿರುತ್ತೆ. ಜೊತೆಗೆ ಸೋಂಕಿತರ ಜೊತೆಗೆ ಪ್ರೈಮರಿ ಕಾಂಟ್ಯಾಕ್ಟ್ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಹೊಂದಿರುವಂತಹ ಸಂಖ್ಯೆ ಹೆಚ್ಚಾಗಿರುತ್ತೆ. ಇದೇ ಕಾರಣಕ್ಕೆ ಕಂಟೈನ್ಮೆಂಟ್ ಝೋನ್ಗಳನ್ನ ಮಾಡಲಾಗುತ್ತೆ. ಅದು ಮುಖ್ಯವಾಗಿ ಬಿಬಿಎಂಪಿ ಈ ಸಂದರ್ಭದಲ್ಲಿ ಅಂದ್ರೆ ಎಲ್ಲಾ ಕಡೆ ಕೂಡ ಸಡಿಲಿಕೆ ಕೊಡುವಂತಹ ಕಾರಣಕ್ಕಾಗಿ ಕಂಟೈನ್ಮೆಂಟ್ ಝೋನ್ಗಳ ಮೇಲೆ ಸಾಕಷ್ಟು ನಿಗಾ ಇಡಬೇಕಾಗಿತ್ತು. ಹಾಗೆ ಇವತ್ತಿನ ಪರಿಸ್ಥಿತಿ ನೋಡ್ತಾ ಹೋದ್ರೆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಸಾಕಷ್ಟು ಅವ್ಯವಸ್ಥೆ ಇರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಆ ಭಾಗದಲ್ಲಿರುವಂತಹ ಜನ ಬೇರೆ ಬೇರೆ ಪ್ರದೇಶಗಳಿಗೆ ಓಡಾಡ್ತಿರೋದು ಗೊತ್ತಾಗ್ತಾ ಇದೆ. ಜೊತೆಗೆ ಅಲ್ಲಿ ಮಾಸ್ಕ್ ಗಳನ್ನ ಹಾಕ್ತಾ ಇಲ್ಲ.
ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತಾ ಇಲ್ಲ. ಜೊತೆ ಪೊಲೀಸ್ ಇಲಾಖೆಯ ಒಂದು ಪಾತ್ರ ಕೂಡ ಸಾಕಷ್ಟು ಮಹತ್ವವಾಗಿರುವಂತದ್ದು. ಯಾಕಂದ್ರೆ ಪೊಲೀಸರೇ ಈ ಒಂದು ಕಂಟೈನ್ಮೆಂಟ್ ಝೋನ್ಗಳ ಬೌಂಡರ್ ಅಲ್ಲಿ ಕೆಲಸ ಮಾಡ್ತಿರುವಂತದ್ದು. ಆ ಝೋನ್ ಇಂದ ಹೊರಗಡೆ ಹೋಗೋಕೆ, ಒಳಗಡೆ ಬಿಡೋಕೆ ಪೊಲೀಸರು ಬಿಡಬಾರ್ದು. ಆದ್ರೆ ಎಲ್ಲೊಂದ್ ಕಡೆ ಪೊಲೀಸರ ವೈಫಲ್ಯ ಕೂಡ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಪೊಲೀಸ್ ಇಲಾಖೆ ಸ್ವಲ್ಪ ಎಚ್ಚೆತ್ತುಕೊಂಡ್ರೆ ಯಾರು ಕೂಡ ಕಂಟೈನ್ಮೆಂಟ್ ಝೋನ್ ಹೊರಗಡೆ ಬರಲ್ಲ. ಲಾಕ್ಡೌನ್ ಸಂದರ್ಭದಲ್ಲಿ ಯಾರು ಕೂಡ ಮನೆಯಿಂದ ಆಚೆ ಬರ್ತಾ ಇಲ್ಲ, ಕಂಟೈನ್ಮೆಂಟ್ ಝೋನ್ ಸಲೀಸಾಗಿ ಹೋಗ್ತಾ ಇತ್ತು. ಆದ್ರೆ ಈ 19 ವಾರ್ಡ್ಗಳನ್ನ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಈಗ ಏನು ಸಡಿಲಿಕೆ ಕೊಟ್ಟುವಂತಹ ಕಾರಣಕ್ಕಾಗಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಸೋಂಕಿತರ ಸಂಖ್ಯೆ ಬೆಂಗಳೂರಲ್ಲಿ ಏರಿಕೆ ಆಗ್ತಾ ಇದೆ. ಯಾವುದೇ ರೀತಿಯಾದಂತಹ ಸಂಪರ್ಕ ಇಲ್ಲದಂತಹ ವ್ಯಕ್ತಿಗಳು ಕೂಡ ಸೋಂಕು ಕಾಣಿಸ್ಕೊಳ್ತದ್ದು ನಿಜಕ್ಕೂ ಒಂದು ಭಯಾನಕ ಒಂದು ವಿಚಾರ. ಈಗಲೇ ತಜ್ಞರು ಇದೇ ವಿಚಾರ ಸಂಬಂಧಪಟ್ಟಂಗೆ ಕೂಡ ಸಾಕಷ್ಟು ಸಲಹೆಯನ್ನು ಕೂಡ ಕೊಟ್ಟಿರುವಂತದ್ದು. ಕಂಟೈನ್ಮೆಂಟ್ ಝೋನ್ಗಳ ಮೇಲೆ ಸಾಕಷ್ಟು ನಿಗಾ ಇಡುವಂತಹ ಅನಿವಾರ್ಯತೆ ನಿರ್ಮಾಣವಾಗಿದೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಅತಿ ದೊಡ್ಡ ಮಟ್ಟದಲ್ಲಿ ಹಬ್ಬುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಕಮಿಷನರ್ ಕೂಡ ಇವತ್ತು ಪಾದರಾಯನಪುರಕ್ಕೆ ಭೇಟಿ ಕೊಟ್ಟಿದ್ದು, ಜಗಜೀವನ್ ರಾಮ್ ನಗರಕ್ಕೂ ಕೂಡ ಭೇಟಿ ಕೊಟ್ಟು ಅಲ್ಲಿನ ಅವ್ಯವಸ್ಥೆಗಳನ್ನು ಅವರೇ ಕಣ್ಣಾರೆ ಕಂಡಿದ್ದು ಅಲ್ಲಿರುವಂತ ಅಧಿಕಾರಿಗಳು ಕೂಡ ಕೆಲವೊಂದು ಸೂಚನೆ ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಕಂಟೈನ್ಮೆಂಟ್ ಝೋನ್ಗಳನ್ನ ಅತಿ ಬಿಗಿಯಾಗಿ ಹಿಡಿಯಲಿದ್ದಾರೆ. ಬೆಂಗಳೂರಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗುತ್ತೆ. ಅವರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೂ ಸ್ಥಳವೇ ಇಲ್ಲದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾದ್ರೂ ಕೂಡ ಆಶ್ಚರ್ಯ ಪಡುವಂತದ್ದಿಲ್ಲ ಮಾಲ್ತೇಶ್. ಕರೆಕ್ಟ್. ಥ್ಯಾಂಕ್ ಯು ಮುತ್ತಪ್ಪ. ಮತ್ತೊಂದ್ ಕಡೆ ಕಂಟೈನ್ಮೆಂಟ್ ಝೋನ್ ನಲ್ಲಿ ಅಗತ್ಯ ವಸ್ತುಗಳ ಮಾರಾಟಕ್ಕೆ ಮಾತ್ರ ಚಾನ್ಸ್ ಇರೋದು. ಆದ್ರೆ ಬೆಂಗಳೂರಿನ ಕಂಟೈನ್ಮೆಂಟ್ ಝೋನ್ಗಳಲ್ಲೂ ಕೂಡ ಈ ತರದ ರೂಲ್ಸ್ ಗಳನ್ನ ಪಾಲಿಸ್ತಾ ಇಲ್ಲ. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಅಗತ್ಯ ವಸ್ತುಗಳ ಮಾರಾಟಕ್ಕೆ ಮಾತ್ರ ಅವಕಾಶ ಇದ್ರೂ ಕೂಡ ಎಲ್ಲಾ ಅಂಗಡಿಗಳು ಓಪನ್ ಆಗ್ಬಿಟ್ಟಿದೆ. ಇದೆಂತ ರೀತಿಯ ಅಂತ ಅವ್ಯವಸ್ಥೆ ಇದು. ಹಂಗಾದ್ರೆ ಕಂಟೈನ್ಮೆಂಟ್ ಝೋನ್ ಅಂತೇಳಿ ಪ್ರತ್ಯೇಕವಾಗಿ ಹೆಸರಿಸೋದು ಯಾಕೆ? ಈ ಲಾಕ್ಡೌನ್ 4 ಪ್ರಕಾರವಾಗಿ ಏನೇನು ವಿನಾಯಿತಿ ಬೇರೆ ಏರಿಯಾಗಳಿಗಿದೆಯೋ ಅಂತ ಏರಿಯಾಗಳಿಗೂ ವಿನಾಯಿತಿಯನ್ನ ಕೊಟ್ಬಿಡಿ. ಕಂಟೈನ್ಮೆಂಟ್ ಝೋನ್ಗಳಲ್ಲೂ ಕೂಡ ಸೋಂಕು ಹೆಚ್ಚಾಗ್ಬಿಡುತ್ತೆ ಅನ್ನುವಂಥ ಭೀತಿ ಈಗ ಜನರಲ್ಲಿ ಕಾಡ್ತಾ ಇದೆ. ಹಲವಾರು ಶಾಪ್ಸ್ಗಳನ್ನ ಓಪನ್ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಇಲ್ಲಿ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಜನ ಹೊರಗಡೆ ಓಡಾಡೋ ಹಾಗಿಲ್ಲ, ಮನೆ ಒಳಗೆ ಇರಬೇಕು, ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋಕೆ ಮಾತ್ರ ಅವ್ರು ಬರಬೇಕು ಅನ್ನುವಂಥದ್ದೆಲ್ಲ ರೂಲ್ಸ್ ಇದೆ. ಆದರೆ ಬೆಂಗಳೂರಿನ ಭಾಳಷ್ಟು ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಅಂಥ ರೂಲ್ಸ್ಗಳನ್ನು ಪಾಲಿಸ್ತಾ ಇಲ್ಲ. ಬೇಕಾಬಿಟ್ಟಿಯಾಗಿ ಅಂಗಡಿಗಳನ್ನು ಕೂಡ ತೆರೆದುಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಇದು ದೊಡ್ಡ ಸಮಸ್ಯೆಯನ್ನು ತಂದೊಡ್ಬಹುದಾದಂಥ ಸಾಧ್ಯತೆ ಇದೆ. ಆದರೆ ಒಂದು ಕಡೆ ಆಡಳಿತ ನಡೆಸುವಂಥವರು ಕೂಡ, ಜೊತೆಗೆ ಅಲ್ಲಿ ಅದನ್ನು ನಿರ್ವಹಿಸ್ತಾ ಇರುವಂಥ ಅಧಿಕಾರಿಗಳ ತಂಡನೂ ಕೂಡ ವಹಿಸ್ತಾ ಇರುವಂಥ ನಿರ್ಲಕ್ಷ್ಯತೆ, ಮತ್ತೊಂದು ಕಡೆ ಜನರು ಕೂಡ ಇದಕ್ಕೆ ಬೇಕಾಬಿಟ್ಟಿಯಾಗಿ ವರ್ತಿಸ್ತಾ ಇರುವಂಥ ರೀತಿ ಇಲ್ಲಿ ನೋಡ್ತಾ ಇದೀವಲ್ಲ. ಬಹುಶಃ ಇದೊಂದು ಗ್ಯಾರೇಜ್ ರೀತಿಯಾಗಿನೋ ಅಥವಾ ಈ ವೆಹಿಕಲ್ಗಳಿಗೆ ಸಂಬಂಧಪಟ್ಟಂಥ ಟೂಲ್ಸ್ಗಳನ್ನು ಮಾರಾಟ ಮಾಡುವಂಥ ಅಂಗಡಿ ರೀತಿಯಾಗಿಯೋ ಕಂಡು ಬರ್ತಾ ಇದೆ. ಇಂಥ ಟೈಮ್ನಲ್ಲಿ ಓಪನ್ ಮಾಡುವಂಥ ಅವಶ್ಯಕತೆ ಏನಿದೆ ಗೊತ್ತಿಲ್ಲ. ಆದರೆ ಅಂಗಡಿಗಳನ್ನು ತೆರೆದುಕೊಂಡು ಹೀಗೆ ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇದ್ದಾರೆ. ಇನ್ನು ಸೋಂಕಿತರ ಅಕ್ಕಪಕ್ಕದ ಮನೆಯವರಿಂದ ಬೇಕಾಬಿಟ್ಟಿಯಾಗಿ ಓಡಾಟ ಆಗ್ತಾ ಇದೆ. ಅದರಲ್ಲೂ ಸೋಂಕಿತರು ಓಡಾಡಿದಂತ ಜಾಗದಲ್ಲೇ ಬೇರೆಯವರು ಕೂಡ ಓಡಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಇದರಿಂದ ಕೊರೋನಾ ಸೋಂಕು ಎಲ್ಲೆಡೆ ಹರಡಬಹುದಾದಂತ ಸಾಧ್ಯತೆ ಇದೆ. ಕಂಟೈನ್ಮೆಂಟ್ ಝೋನ್ ನಿವಾಸಿಗಳು ಬೇರೆ ಏರಿಯಾದಲ್ಲಿ ಓಡಾಡಿದ್ರೆ ಅವರು ಓಡಾಡಿದಂತ ಏರಿಯಾಗಳಿಗೂ ಕೂಡ ಸೋಂಕು ಹರಡುತ್ತೆ. ಕಂಟೈನ್ಮೆಂಟ್ ಝೋನ್ನ ಅಂಗಡಿಗಳನ್ನ ಓಪನ್ ಮಾಡೋದಕ್ಕೆ ಬಿಟ್ರೆ ಸೋಂಕಿತರ ಸಂಪರ್ಕದಲ್ಲಿದ್ದಂಥವರು ಕೂಡ ಅಂಗಡಿಗೆ ಬರಬಹುದು. ಆಗ ಅಂಗಡಿಗೆ ಬಂದಂತ ಬೇರೆಯವರಿಗೂ ಕೂಡ ಸೋಂಕು ತಗುಲುವಂತ ಸಾಧ್ಯತೆ ಇರುತ್ತೆ. ಇದು ಬಹಳ ಸಿಂಪಲ್ ವಿಚಾರ. 50-60 ದಿನಗಳ ಹಿಂದೆಯಿಂದನೂ ಕೂಡ ಹೇಳ್ಕೊಂಡು ಬರ್ತಾ ಇರುವಂತ ವಿಚಾರನೆ. ಆದ್ರೆ ಇದು ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅದರೊಳಗೆ ಈ ಕಂಟೈನ್ಮೆಂಟ್ ಝೋನ್ನ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದಂತ ಅಧಿಕಾರಿಗಳಿಗೂ ಅರ್ಥ ಆಗ್ತಾ ಇಲ್ಲ.
ಹಾಗೆ ಕಂಟೈನ್ಮೆಂಟ್ ಝೋನ್ಗೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟರು. ಬಿಬಿಎಂಪಿ ಆಯುಕ್ತರು, ಆಮೇಲೆ ಡಿಸಿಪಿ ರಮೇಶ್ ಬಾನೋತ್ ಭೇಟಿ ಕೊಟ್ಟರು. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಸರಿಯಾದಂಥ ರೀತಿಯಾದಂಥ ನಿಯಮಗಳನ್ನು ಪಾಲಿಸ್ತಾ ಇಲ್ಲ ಅಂತೇಳಿ ಇನ್ಫ್ಯಾಕ್ಟ್ TV9 ಕೂಡ ಬೆಳಗ್ಗೆನೆ ವರದಿ ಮಾಡಿತ್ತು. ಸೊ ಈ ವರದಿಯನ್ನು ಆಧರಿಸಿ ಬಿಬಿಎಂಪಿಯ ಕೆಲ ಹಿರಿಯ ಅಧಿಕಾರಿಗಳು ಇವತ್ತು ಭೇಟಿ ಕೊಡ್ತಾರೆ. ಇನ್ಫ್ಯಾಕ್ಟ್ ಕಮಿಷನರೇ ಭೇಟಿ ಕೊಡ್ತಾರೆ. ಡಿಸಿಪಿ ರಮೇಶ್ ಬಾನೋತ್ ಅವರು ಕೂಡ ಭೇಟಿ ಕೊಡ್ತಾರೆ. ಕೆಲ ಕಂಟೈನ್ಮೆಂಟ್ ಏರಿಯಾಗಳನ್ನು ಅವರು ವಿಸಿಟ್ ಮಾಡ್ತಾರೆ. ಅಧಿಕಾರಿಗಳೆಲ್ಲ ಹೇಗೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಏನು ಎತ್ತ ಅನ್ನುವಂಥದ್ದನ್ನ ಇನ್ಫ್ಯಾಕ್ಟ್ ಅವರು ಕೂಡ ಪರಿಶೀಲನೆ ಮಾಡ್ತಾರೆ. ಪಾದರಾಯನಪುರದಲ್ಲಿ ಸರಿಯಾದ ರೀತಿ ಕಂಟೈನ್ಮೆಂಟ್ ಝೋನ್ ಆಗಿದ್ರೂ ಕೂಡ ನಿಯಮಗಳನ್ನು ಪಾಲಿಸ್ತಾ ಇಲ್ಲ ಅನ್ನುವಂಥ ಆರೋಪ ಇತ್ತು. ಸೊ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂಗಡಿಗಳು ತೆರೆದಿರೋದನ್ನ ನೀವು ನೋಡ್ತಾ ಇದ್ದೀರಾ. ಬೇರೆ ಬೇರೆ ತೆರಣ ಅಂತ ಅಂಗಡಿಗಳು ಕೂಡ ಅಗತ್ಯ ವಸ್ತುಗಳನ್ನು ಮಾರಾಟ ಮಾಡುವಂಥ ಅಂಗಡಿಗಳನ್ನು ಹೊರತುಪಡಿಸಿಯೂ ಕೂಡ ಬೇರೆ ಬೇರೆ ತೆರಣ ಅಂತ ಅಂಗಡಿಗಳು ತೆರೆದಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಅಂಥ ಅಂಗಡಿಗಳಲ್ಲಿ ಜನ ಕೂಡ ಬಹಳ ನಿಂತಿರೋದನ್ನು ಕೂಡ ನೀವು ಗಮನಿಸಬಹುದು. ಆದರೆ ಇದ್ರ ಬಗ್ಗೆ TV9 ವರದಿ ಮಾಡಿದಂಥ ನಂತರದಲ್ಲಿ ಕಮಿಷನರ್ ಬರ್ತಾರೆ, ಬಂದು ಪರಿಶೀಲನೆಯನ್ನು ನಡೆಸ್ತಾರೆ, ತಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಹೋಗ್ತಾರೆ. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.